ಸರ ನಮಸ್ಕಾರ ಸರ್, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಗಿಡ್ಡಪ್ಪ ಅಂತೇಳಿ. ಯಾವ ಊರು ರೀ ಸರ? ನೇದಲಿಗೆ ತಾಲೂಕು ರೀ? ಜೇವರಿಗೆ ಜಿಲ್ಲಾ ರೀ? ಗುಲ್ಬರ್ಗ. ಹಾಂ. ಈಗ ನಿಮ್ದೇನು ಇದು ಕ್ರಾಪ್ ಏನದಲ್ರಿ, ಇದು ಏನೇನು ಬಳಸಿರಿ ಇದಕ್ಕೆ ರೀ? ಏನು ಬಳಸಿ ನೋಡ್ರಿ, ಫಸ್ಟಿಗೆ RPS ಬೀಜೋಪಚಾರ ಮಾಡಿವಿ. ಮಾಡಿ ಬಿತ್ತಿದ ಮೇಲೆ 2 ಸರ್ತಿ ಎಣ್ಣೆ ಹೊಡೆದ್ವಿ. 2 ಸಾರಿ ಎಣ್ಣೆ ಹೊಡೆದ್ವಿ. ಬೀಜೋಪಚಾರ ಮೊದಲು ಮಾಡಿರಿ? ಫಸ್ಟ್ ಬೀಜೋಪಚಾರ. ಅದಾದ್ಮ್ಯಾಗ ಮತ್ತೇನು ಮಾಡಿರಿ? ಅದಾದ್ಮೇಲೆ ಏನೂ ಇಲ್ಲ, ಒಮ್ಮೆ ಹೂವಿಗೆ ಬಂದಾಗ ಎಣ್ಣೆ ಹೊಡೆದ್ವಿ. ಹೂವಿಗೆ ಬಂದಾಗ ಎಣ್ಣೆ ಹೊಡೆದಿರಿ. ಈಗ ಎಷ್ಟು ಸಲ ಸ್ಪ್ರೇ ಮಾಡಿರಿ? 2 ಸರ್ತಿ. ಟೋಟಲ್ ಇಲ್ಲಿ ತನ ನೀವು ಏನದ ಒಂದು ಬೀಜೋಪಚಾರ 2 ಸ್ಪ್ರೇ ಮಾಡಿರಿ. 2 ಸ್ಪ್ರೇದಾಗೆ ನಿಮಗೆ ಎಷ್ಟು ಕಾಯಿಗಳು ಹಿಡ್ದದ್ರಿ. ಅಂದ್ರೆ ನೀವು ಮೊದಲ RPS ಬಳಸಕ್ಕಿಂತ ಮೊದಲು ಈ ತರ ಎಂದರೆ ಆಗಿತ್ರಿ ಈಗ ತೊಗರಿಗ್ರಿ? ಆಗಿಲ್ರಿ. ಅವಾಗೇನು ಗೊಬ್ಬರ ಹಾಕಿದ್ರಿ? ಅವಾಗ ಗೊಬ್ಬರ ಹಾಕ್ತಿದ್ವಲ್ರಿ. ಗೊಬ್ಬರ ಹಾಕಿದ್ರಿ? ಹೂವಿಗೆ ಬರೋದಾಗ ಗೊಬ್ಬರ ಹಾಕ್ತಿದ್ವಿ. ಇದಕ್ಕೆ ಗೊಬ್ಬರ ಹಾಕಿರ? ಒಟ್ಟೆ ಗೊಬ್ಬರ ಇಲ್ಲ, ಒಂದು ಕಾಳನು ಗೊಬ್ಬರ ಹಾಕಿ? ಒಂದೇ ಕಾಳು ಮುಟ್ಟಿದ ಗೊಬ್ಬರ ಹಾಕ್ಲಾರ್ದೇನೆ ಈ ತರ ಬೆಳೆದಿರಿ ನೀವು. ಅಂದ್ರೆ ಮೊದಲಿನಕ್ಕೂ ಈಗಿನಕ್ಕೂ ಏನು ವ್ಯತ್ಯಾಸ ಅದ ಹೇಳ್ರಿ? ವ್ಯತ್ಯಾಸ ಅದ್ರಿ. RPS ಸ್ವಲ್ಪ ವ್ಯತ್ಯಾಸ ಅದ. ಏನೇನು ವ್ಯತ್ಯಾಸ ಆಗ್ತದ? ಗೊಬ್ಬರ ಹಾಕಿದಕ್ಕಿಂತ ಹೆಚ್ಚಿಗೆ ಬರ್ತದ್ರಿ. ಗೊಬ್ಬರ ಹಾಕಿದಕ್ಕಿಂತ ಹೆಚ್ಚಿಗೆ ಬರ್ತದ್ರಿ. ಕಾಯಿದಾಗ ಹೆಂಗ್ ಬರ್ತದ್ರಿ? ಕಾಯಿ ನೋಡ್ರಿ, ಎಲ್ಲ 4 ಕಾಳ 5 ಕಾಳ 6 ಕಾಳೆ ಅವ. ಹಾ ರೀ. ಫ್ಲವರ್ ಹೆಚ್ಚಿಗೆ ಬಿಟ್ಟದ. ಒಂದು ಗೊಂಚಲೆ ಹಾಕು ಮತ್ತೆ 6 7 ಅದಾವ್ರಿ. ಹಾ ರೀ, ಸರಿ. ಒಂಟ ಕಾಳಿಲ್ಲ. ಇವೆಲ್ಲ ಈ ತರ ಕಾಳುಗಳು ಮೊದಲು ನಿಮಗೆ ಬಂದದೇನಿಲ್ರಿ? ಒಟ್ಟ ಬಂದಿಲ್ಲ. ಫಸ್ಟ್ ನೋಡಿದ್ದಿ ಇದೇ ಒಟ್ಟ ಬಂದಿಲ್ರಿ? ಬಂದಿಲ್ಲ. ಇವೆಲ್ಲ 6 ಕಾಳು ಅವ್ರಿ, ಹೌದಲ್ರಿ? ಈ ತರ ಒಟ್ಟ ಬಂದಿಲ್ರಿ? ಬಂದಿಲ್ಲ. ಪೂರಾ ಹೊಲನೇ ಹಿಂಗೆ ಆದ್ರಿ? ಹೊಲನೇ ಇದೆ, ಪೂರಾ ಇದೇ ಟೈಪ್ ಅದ್ರಿ? ಎಲ್ಲ 6 ಕಾಳು ತನ ಬಂದದ್ರಿ. ಮೊದಲು ಬಂದದ್ರಿ 6 ಕಾಳು ಯಾವಾಗ? 6 ಕಾಳಿಂದ ಇಲ್ರಿ, 5 ಕಾಳ ಆಗ್ಬೇಕಾದ್ರೆ ರಗಡೆ 4 ಕಾಳ ಆಗ್ಬೇಕಾದ್ರೆ 3 ಇರ್ತದ್ರಿ. ಇದು 6 ಆಗ್ಯದ. 6 5 ಕಾಳ ಅದ ರೀ. 5 ಕಾಳ 6 ಕಾಳೆ ಅದ ರೀ. ಅಂದ್ರೆ RPS ಬಗ್ಗೆ ನಿಮಗ? RPS ಬಗ್ಗೆ ಏನಿಲ್ರಿ, ಗೊಬ್ಬರ ಬಿಡೋದ್ ಆಟೋಮೆಟಿಕ್ ಬಿಡಿಸ್ತದ ನೋಡ್ರಿ. ಆಟೋಮೆಟಿಕ್ ಆಗಿ ಬಿಡಿಸ್ತದ್ರಿ? RPS ಬಳಸಿದ್ರ ಗೊಬ್ಬರ ಹಾಕದೇ ಇಲ್ಲ. ಈ ಕೆಲವೊಂದು ರೈತರಿಗೆ ನೀವು ಹೇಳ್ಬೇಕಾದ್ರೆ RPS ಬಗ್ಗೆ ಏನೇನು ಹೇಳ್ತೀರಿ? ಹೇಳ್ತೀರಿ, ಇದು ಗೊಬ್ಬರ ಹಾಕ್ಬೇಡ್ರಿ, RPS ಹಾಕ್ರಿ. RPS ಏನು ಗೊಬ್ಬರ ಹಾಕದಾಗ ಗೊಬ್ಬರ ಶಕ್ತಿ ಮುಗಿಯಾರ ರೋಗ ಬರ್ತದ. ಹಾ ರೀ. ಮತ್ತೆ ಇದು ಹಾಕಿದ್ರೆ ನೀವು ಹೊಡ್ಯೋದ್ ಬಿಟ್ರು ರೋಗ ಬರಲ್ಲ. ರೋಗಗಳು ಯಾವ ಬಂದಿಲ್ರಿ? ಯಾವ ಬಂದಿಲ್ಲ ರೋಗ. ಅಂದ್ರೆ ಚಲೋ ಅನ್ಸದ್ರಿ ನಿಮಗ? ಚಲೋ ಅನ್ಸದ. ಸರ್ ನಮಸ್ಕಾರ, ನಾವು ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಇಂದ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು RPS 76. ಈ ನಮ್ಮ ಗಿಡ್ಡಪ್ಪಣ್ಣವ್ರ ಹೊಲಕ್ಕೆ ಏನು ಮಾಡಿದಾರೆ ಅಂದ್ರೆ ಬೀಜೋಪಚಾರ ಮಾಡಿದಾರೆ. ಮಾಡಿ 2 ಸ್ಪ್ರೇ ಮಾಡಿದಾರೆ. ಮಾಡಿದ ನಂತರ ಟೋಟಲಿ ಒಂದು ಕಾಳನು ಫರ್ಟಿಲೈಸರ್ ಹಾಕ್ಲಾರ್ದೆ, ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದೇನೆ ಇಷ್ಟೊಂದು ಬೆಳೆದಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಯಾವತ್ತೂ 6 ಕಾಳು 5 ಕಾಳು ನೋಡೇ ಇಲ್ಲ. ಈ ಒಂದು ಪ್ರಾಡಕ್ಟ್ನಿಂದ ಟೋಟಲಿ ಹೊಲ ನೋಡಿದಾಗ 6 ಕಾಳು 5 ಕಾಳಿಂದು ನಿಮಗೆ ತೊಗರಿಗಳು ಕಾಣಬರ್ತದೆ ಇಲ್ಲಿ. ಅದಕ್ಕೆ ಎಲ್ಲ ರೈತ ಬಾಂಧವರಿಗೆ ಏನು ಹೇಳೋದಪ್ಪ ಅಂದ್ರೆ, ಪ್ರತಿಯೊಬ್ಬರನ್ನು RPS ಪ್ರಾಡಕ್ಟ್ ಯೂಸ್ ಮಾಡಿ, ನಿಮ್ಮ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಆರ್ಗಾನಿಕ್ ಹೆಚ್ಚಿಗೆ ಉತ್ಪಾದನೆ ಮಾಡಿ ಅಂತೇಳಿ ನಾವು ಎಲ್ಲ ರೈತರಿಗೂ ಕೇಳಿಕೊಳ್ತೀವಿ.